ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ ಪ್ರೊಬಬಿಲಿಟಿ ಆಫ್ ಎ ಮತ್ತು ಪ್ರೊಬಬಿಲಿಟಿ ಆಫ್ ಬಿ ಕಟ್ಟಿದರೆ ಪ್ರೊಬಬಿಲಿಟಿ ಆಫ್ ಕಾಂಪ್ಲಿಮೆಂಟರಿ ಆಫ್ ಎ ಇಂಟರ್ಸೆಕ್ಟ್ ಕಾಂಪ್ಲಿಮೆಂಟರಿ ಬಿ. ಸರಿ ಇದೆಯಾ? ತಪ್ಪು. ಇದು ಯೂನಿಯನ್ನು ಈಸ್ ಈಕ್ವಲ್ ಟು 1/4 ಸ್ಟೇಟ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳಿ ಪ್ರಶ್ನೆ. ಸರಿನಾ? ಸೊ ಇದನ್ನು ಎ ಮತ್ತು ಇದನ್ನು ಬಿ ಅಂತ ತೊಗೊಬೋದು. ಸ್ವಲ್ಪ ಇದನ್ನು ಡಾರ್ಕ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇದು. ಹಾಂ ಹುಡುಗರ, ಹೇಗೆ ಮಾಡೋದು ಇದನ್ನು? ಇಂಡಿಪೆಂಡೆನ್ಸ್ ಕಂಡೀಷನ್ ಏನು ನೋಡಿ, ಹೈಲೈಟ್ ಮಾಡಿದ್ದೀನಿ. ಇದಲ್ವಾ? ಪ್ರೊಬಬಿಲಿಟಿ ಆಫ್ ಇ ಇಂಟರ್ಸೆಕ್ಟ್ ಎಫ್ ಇಸ್ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ ಇ ಇಂಟು ಪ್ರೊಬಬಿಲಿಟಿ ಆಫ್ ಎಫ್ ಇಫ್ ದೇ ಆರ್ ಇಂಡಿಪೆಂಡೆಂಟ್. ಸರಿನಾ? ಅದನ್ನು ಉಪಯೋಗಿಸಿ ಇದು ಮಾಡಬೇಕು. ಸೊ ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಬಿ ಕಂಡುಹಿಡಿಬೇಕು ನಾವು. ಹೇಗೆ ಕಂಡುಹಿಡಿಯೋದು ಅದನ್ನು? ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡಿ, ಈ ಇನ್ಫಾರ್ಮೇಷನ್ ಇದನ್ನು ಉಪಯೋಗಿಸಿ ಮಾಡ್ಬೇಕು ನಾವು. ಹೇಗೆ ಮಾಡೋದು? ಸಿ ಪ್ರೊಬಬಿಲಿಟಿ ಆಫ್ ಕಾಂಪ್ಲಿಮೆಂಟರಿ ಆಫ್ ಎ, ಇಲ್ಲಿ ಇರಬೇಕು ನೋಡಿದ್ರೆ. ಹಾಂ, ಪ್ರೊಬಬಿಲಿಟಿ ಆಫ್ ಕಾಂಪ್ಲಿಮೆಂಟರಿ ಆಫ್ ಎ ಯೂನಿಯನ್ ಕಾಂಪ್ಲಿಮೆಂಟರಿ ಆಫ್ ಬಿ ಯಾವ ಭಾಗ ಕೊಡುತ್ತೆ ಅಂತ ಹೇಳಿದ್ರೆ ಈ ಭಾಗ. ಇಷ್ಟು ಏನು ಮಿಕ್ಕೊಳುತ್ತೆ? ದ ಇಂಟರ್ಸೆಕ್ಟ್ ಪಾರ್ಟ್. ಸರಿನಾ? ಆ ಇಂಟರ್ಸೆಕ್ಟ್ ಪಾರ್ಟ್ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ 1 ಮೈನಸ್ ಪ್ರೊಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟರಿ ಯೂನಿಯನ್ ಬಿ ಕಾಂಪ್ಲಿಮೆಂಟರಿ ಮಾಡ್ತು ಅಂತ ಹೇಳಿದ್ರೆ ಅದೇ ನಿಮ್ಮ ಉತ್ತರ. ಸೊ 1 ಮೈನಸ್ 1/4 ದಟ್ ಈಸ್ 3/4. ಮತ್ತೆ ಪ್ರೊಬಬಿಲಿಟಿ ಆಫ್ ಎ ಇಂಟು ಪ್ರೊಬಬಿಲಿಟಿ ಆಫ್ ಬಿ ಕಂಡುಹಿಡಿಯಬೇಕು. ಸೊ ದಟ್ ಈಸ್ ಈಕ್ವಲ್ ಟು 1/2 ಇಂಟು 7/12 ವಿಚ್ ಇಸ್ ನಾಟ್ ಈಕ್ವಲ್ ಟು 3/4 ಅಲ್ವಾ? ಆರ್ ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಬಿ. ಓವರಾಲ್ ನಿಮ್ಮ ಉತ್ತರ ಏನೋ? ಫ್ರಮ್ ದಿಸ್ ವಿ ಕ್ಯಾನ್ ಇನ್ಫರ್ ದ್ಯಾಟ್ ದ events are not independent. ಸರಿನಾ? ಸೊ ಇದೆ ನಿಮ್ಮ ಉತ್ತರ.